ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಆಫ್ಟರ್ ಎ ಲಾಂಗ್ ಟೈಮ್ ನನ್ನ ಚಾನಲಲ್ಲಿ ನಾನು ಕುಕಿಂಗ್ ವಿಡಿಯೋನ ಪೋಸ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ಮಾಡ್ತಾ ಇರುವಂತಹ ಅಡುಗೆ ಯಾವುದಪ್ಪ ಅಂತಂದರೆ ಮಟನ್ ಸಾಂಬಾರ್. ಗೌಡ್ರ ಮನೆಯಲ್ಲಿ ಮಟನ್ ಸಾಂಬಾರ್ನ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ತಿಳ್ಕೊಬೇಕಾ? ಹಾಗಾದರೆ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಅಥವಾ ಹೊಸದಾಗಿ ಇದೇ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ ವೀಡಿಯೋಸ್ನ ಮಾಡೋದಕ್ಕೆ ಅದು ನನಗೆ ತುಂಬ ಮೋಟಿವೇಟ್ ಮಾಡುತ್ತೆ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ, ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ 1.5 kgಯಷ್ಟು ಮಟನ್ನ ತಗೊಂಡಿದ್ದೀನಿ. ಇದಕ್ಕೆ ಮೊದಲನೇದಾಗಿ ಒಂದು ಕುಕ್ಕರಲ್ಲಿ ಸ್ವಲ್ಪ ಎಣ್ಣೆನ ಕಾಯೋದಕ್ಕೆ ಇಟ್ಕೊಂಡು ಅದಕ್ಕೆ ಒಂದು ಆನಿಯನ್ನ ಕಟ್ ಮಾಡಿ, ಮಾಮೂಲಿ ಯಾವ ರೀತಿ ಚಿಕನ್ನ ಮಾಡ್ತೀವೋ ಅದೇ ರೀತಿಯಾಗಿ ಒಂದು ಆನಿಯನ್ನ ಕಟ್ ಮಾಡಿಕೊಂಡು ಈ ವಾಶ್ ಮಾಡಿ ಇಟ್ಕೊಂಡಿರುವಂತಹ ಮಟನ್ನ ಹಾಕಿ ಸ್ವಲ್ಪ ಟೈಮ್ ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಗೆ ಸ್ವಲ್ಪ ಹರಳುಪ್ಪನ್ನ ಹಾಕಿ ನೀಟಾಗಿ ಬೇಯಿಸ್ಕೊಂಡ್ರೆ, ಅಂದರೆ ಸ್ವಲ್ಪ ಸಿಂಕ್ ಆಗೋವರೆಗೂ ಒಗ್ಗರಣೆಯಲ್ಲಿ ಬೇಯಿಸ್ಕೊಂಡ್ರೆ ಮಟನ್ ಕುಕ್ಕರಲ್ಲಿ ನೀಟಾಗಿ ಬೇಯುತ್ತೆ. ಸೊ ಈ ಮಟನ್ನ ಎಷ್ಟು ವಿಷಲ್ ಹಾಕಿಸ್ಬೇಕು ಅನ್ನೋದು ಮಟನ್ ತರಬೇಕಾದ್ರೆ ಆ ಶಾಪಲ್ಲೇ ಕೇಳ್ಕೊಂಡು ಬಂದರೆ ಒಳ್ಳೆಯದು. ಸೊ ಮಟನ್ನು ತುಂಬ ಎಳೆ ಮಟನ್ ಆದರೆ ಒಂದು 3 ವಿಷಲ್ಸ್ ಹಾಕಿದ್ರೆ ಸಾಕಾಗುತ್ತೆ. ಇಲ್ಲ ಮಟನ್ನ ತುಂಬ ಏನಾದರೂ ಬಲ್ತಿರೋಂತಹ ಮಟನ್ ಆದರೆ ಒಂದು 5 ವಿಷಲ್ಸ್ ಅಷ್ಟು ಹಾಕಿಸ್ಬೇಕಾಗುತ್ತೆ. ಇಲ್ಲ ಅದಕ್ಕಿಂತನೂ ಒಂದು ಜಾಸ್ತಿನೇ ಹಾಕಿಸ್ಬೇಕಾಗುತ್ತೆ. ಸೊ 3 to 5 ವಿಷಲ್ಸ್ ಒಂದು ಆ್ಯಾವ್ರೇಜ್ ಆಗಿ ಇಟ್ಕೋಬೋದು. ಸೊ ಅದು ಡಿಪೆಂಡ್ಸ್ ಆನ್ ಮಟನ್ ಯಾವ ರೀತಿಯಾಗಿರುತ್ತೆ ಅಂತ. ಅದನ್ನು ಆ ಮಟನ್ ಅಂಗಡಿಯವ್ರನ್ನ ಕೇಳಿದ್ರೇ ಹೇಳ್ತಾರೆ ಎಷ್ಟು ವಿಷಲ್ ಹೊಡಿಸ್ಬೇಕಾಗುತ್ತೆ ಅಂತ. ನೆಕ್ಸ್ಟು ನೀರು ಆನ್ ಮಾಡಿ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ ಅದನ್ನು ಬೇಯೋದಕ್ಕೆ ಬಿಟ್ಟು ಈ ಕಡೆ ಮಸಾಲ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ. ಸೊ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ನಾನು ಒಂದು 2 ಆನಿಯನ್ ತೊಗೊಂಡಿದ್ದೀನಿ, ಸ್ವಲ್ಪ ಕಾಯಿ ತುರಿ, ಟೊಮ್ಯಾಟೊ, ಇಲ್ಲಿ ಮಸಾಲ ಪದಾರ್ಥಗಳಾದಂತಹ ಚಕ್ಕೆ, ಮೆಣಸು, ಕಾಳುಮೆಣಸು, ಲವಂಗ, ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಇಷ್ಟು ಐಟಮ್ಸ್ನ ತೊಗೊಂಡಿದ್ದೀನಿ ಮಸಾಲ ರುಬ್ಕೊಳ್ಳೋದಕ್ಕೆ. ಈ ಮಸಾಲ ರುಬ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ರೆಡಿ ಮಾಡ್ಕೋಬೇಕು ಅಂತ ನೋಡೋಣ. ಸೊ ಇಲ್ಲಿ ನೋಡ್ಬೋದು ಕುಕ್ಕರು ಸ್ವಲ್ಪ ಸಿಂಕ್ ಆಗಿದೆ. ಈಗ ಲಿಡ್ ಕ್ಲೋಸ್ ಮಾಡಿ ಅದನ್ನು ಒಂದು ಇದು ಎಳೆ ಮಟನ್ ಆಗಿತ್ತು, ಹಾಗಾಗಿ ಒಂದು 3 to 4 ವಿಷಲ್ಸ್ ಹಾಕಿಸ್ತಾ ಇದ್ದೀನಿ. ಸೊ ಇಲ್ಲಿ ಮಸಾಲ ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ಸ್ವಲ್ಪ ಏನೇನು ಪದಾರ್ಥಗಳಿದೆ ಅದನ್ನೆಲ್ಲ ಎಣ್ಣೆಲಿ ಸ್ವಲ್ಪ ಬಾಡಿಸ್ಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ಹಾಕೋದಕ್ಕಿಂತ ಅಂದರೆ ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ, ನೀಟಾಗಿ ಬರುತ್ತೆ. ಮೊದಲನೇದಾಗಿರಲಿ ನಾನೊಂದು 2 ದೊಡ್ಡ ಈರುಳ್ಳಿ ಆದರೆ ಒಂದು 2 ತೊಗೋಬೋದು. ಒಂದು 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಫಸ್ಟ್ ಅದನ್ನು ಎಣ್ಣೆಲಿ ಬಾಡಿಸ್ಕೊಳ್ತಾ ಇದ್ದೀನಿ. ಅದು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಬಾಡಿಸ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಮಸಾಲ ನೀಟಾಗಿ ಬ್ಲೆಂಡ್ ಆಗುತ್ತೆ. ಸೊ ಹಸಿ ಸ್ಮೆಲ್ ಹೋಗುತ್ತೆ. ಏಕೆಂದರೆ ನಾವು ಮಸಾಲನ ಡೈರೆಕ್ಟಾಗಿ ಅಪ್ಲೈ ಮಾಡ್ತೀವಿ ಒಂದ್ಸಲ ಮಟನ್ ಬೇಯಿತು ಅಂತ ಅಂದರೆ. ಸೊ ನೆಕ್ಸ್ಟು ನಾನಿಲ್ಲಿ 1 ಟೊಮ್ಯಾಟೊನ ತೊಗೊಂಡಿದ್ದೀನಿ. ದೊಡ್ಡ ಟೊಮ್ಯಾಟೊ ಆದರೆ 1 ಸಾಕಾಗುತ್ತೆ. ಚಿಕ್ಕ ಟೊಮ್ಯಾಟೊ ಆದರೆ 1-2 ಟೊಮ್ಯಾಟೊ ಹಾಕೋಬೇಕಾಗುತ್ತೆ. ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ಡೈರೆಕ್ಟಾಗೂ ಮಾಡಿ ಹಾಕೋಬೋದು, ಇಲ್ಲ ಶುಂಠಿ ಬೆಳ್ಳುಳ್ಳಿನ ಇಲ್ಲೇ ಹಾಕೋಬಹುದು. ಅದು ಕೂಡ ನೀಟಾಗಿ ಎಣ್ಣೆಲಿ ಫ್ರೈ ಆಗೋದ್ರಿಂದ ಟೇಸ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಇಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಉಳಿದಿರೋಂತಹ ಮಸಾಲ ಪದಾರ್ಥಗಳಾದಂತಹ ಚಕ್ಕೆ, ಲವಂಗ, ಕಾಳುಮೆಣಸು ಇಷ್ಟನ್ನು ಕೊನೆಯದಾಗಿ ಆ್ಯಡ್ ಮಾಡಿಕೊಂಡು ಇದಕ್ಕೆ ಬೇಕು ಅಂತಂದರೆ ಖಾರದ ಪುಡಿ ಹಾಗೆ ಧನಿಯಾ ಪುಡಿನೂ ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೋಬಹುದು, ಇಲ್ಲ ಮಿಕ್ಸಿಯಲ್ಲಿ ರುಬ್ಕೋಬೇಕಾದ್ರೆ ಆ್ಯಡ್ ಮಾಡ್ಕೋಬಹುದು. ನಾನಿಲ್ಲಿ ಒಗ್ಗರಣೆಲೇ ಕೂಡ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ಏನೇನು ಮಸಾಲ ಪದಾರ್ಥಗಳು ಬೇಕು ಎಲ್ಲದನ್ನು. ಸೊ ನೋಡ್ಬೋದು ಇಷ್ಟು ನೀಟಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಅಚ್ಚ ಖಾರದ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ 1.5 kgಯಷ್ಟು ಮಟನ್ಗೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು, ಇಟ್ ಡಿಪೆಂಡ್ಸ್ ಆನ್ ಸ್ಪೂನ್ ಆಲ್ಸೋ. ಸೊ ಸ್ಪೂನ್ ಯಾವ ಸೈಜ್ ಇರುತ್ತೆ ಅದ್ರ ಮೇಲೆ ನಾನಿಲ್ಲಿ ಒಂದು 3 ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಚಮಚದಷ್ಟು ಧನಿಯಾ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟು ಮಸಾಲ ಪದಾರ್ಥಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಿಮ್ಗೇನಾದರೂ ಬೇರೆ ಮಟನ್ ಸಾಂಬಾರ್ ಮಸಾಲ ಪೌಡರ್ ಆ ಥರ ಎಲ್ಲ ಬೇಕು ಅಂದರೆ ಹಾಕ್ಕೋಬೋದು. ನಾನಿಲ್ಲಿ ಯಾವುದೇ ಬೇರೆ ಮಸಾಲ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇಲ್ಲ. ಸೊ ಮನೇಲಿರುವಂತಹ ಪದಾರ್ಥಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ಮಸಾಲ ರುಬ್ಕೊಳ್ಳೋದಕ್ಕೆ ಯೂಸ್ ಮಾಡೋವಂಥದ್ದು ಇಷ್ಟೇ. ಸೊ ತೆಂಗಿನಕಾಯಿ ತುರಿನೂ ಇದಕ್ಕೆ ಹಾಕೋಬಹುದು, ಇಲ್ಲ ಅದನ್ನು ಡೈರೆಕ್ಟಾಗಿ ಮಿಕ್ಸಿ ಜಾರ್ಗೂ ಕೂಡ ಹಾಕೋಬೋದು. ಇದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಸೊ ಮಸಾಲ ಪದಾರ್ಥಗಳು ಹಸಿ ವಾಸನೆ ಹೋಗುತ್ತೆ, ಹಾಗೆ ಸಾಂಬಾರು ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಈ ಥರ ನೋಡಬಹುದು ಯಾವ ಥರ ಆಗಿದೆ ಅದು ಅಂತ. ಈ ಕಡೆ ಕುಕ್ಕರ್ ನೀಟಾಗಿ 4 ವಿಷಲ್ಸ್ ಆಗಿದೆ. ಈ ಮಟನ್ ಎಳೆ ಮಟನ್ ಆಗಿದ್ದರಿಂದ ನಾನು 4 ವಿಷಲ್ ಹಾಕ್ಸಿರೋದು. ಸೊ ಇಷ್ಟನ್ನು ಹಾಕ್ಕೊಂಡು ಮಟನ್ ನೀಟಾಗಿ ಬೆಂದಾದಮೇಲೆ ಬೇರೆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನಾನು.
ಇಲ್ಲ ಡೈರೆಕ್ಟ್ ಕುಕ್ಕರಲ್ಲೂ ಮಾಡ್ಕೋಬಹುದು. ನಾನು ಮಡಕೆಲಿ ಮಾಡೋದು ತುಂಬ ಇಷ್ಟಪಡ್ತೀವಿ. ಸೊ ಹಾಗಾಗಿ ಇಲ್ಲಿ ಮಡಕೆಲಿ ನಾನು ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಮತ್ತೆ ಒಗ್ಗರಣೆ ಎಲ್ಲ ಮಾಡುವಂತಹ ನೆಸೆಸಿಟಿ ಏನಿರಲ್ಲ. ಸೊ ಏನು ಮಸಾಲ ಪದಾರ್ಥನ ರೆಡಿ ಮಾಡಿದ್ವೋ ಅದನ್ನ ಡೈರೆಕ್ಟಾಗಿ ಬೆಂದಿರುವಂತಹ ಮಟನ್‌ಗೆ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಲ್ಲ ಅಂತ ಅಂದ್ರೆ ಈ ಮಸಾಲ ಪದಾರ್ಥಗಳನ್ನ ಫಸ್ಟು ನಾವು ಎಣ್ಣೆಲಿ ಫ್ರೈ ಮಾಡಿ ರುಬ್ಕೊಂಡಿಲ್ಲ ಅಂತ ಅಂದ್ರೆ, ಫಸ್ಟು ಎಣ್ಣೆನ ಕಾಯೋದಕ್ಕೆ ಇಟ್ಕೊಬಿಟ್ಟು ನೆಕ್ಸ್ಟ್ ಈ ಮಸಾಲಾನ ಎಣ್ಣೆಗೆ ಆ್ಯಡ್ ಮಾಡಿ ಅದನ್ನ ಫ್ರೈ ಮಾಡ್ಕೊಂಡು, ಹಸಿ ವಾಸನೆ ಹೋದ ನಂತರ ನಾವು ಬೆಂದಿರುವಂತಹ ಮಟನ್‌ನ ಹಾಕೋಬಹುದು. ಅದು ಕೂಡ ಮಾಡ್ಬೋದು. ಈ ರೀತಿ ಕೂಡ ಮಾಡ್ಬೋದು. ಫಸ್ಟೇ ಮಾಡ್ಕೊಳ್ಳೋದು ಬೆಸ್ಟ್ ಅಂತ ಅನ್ಸುತ್ತೆ. ಸೊ ಇಷ್ಟು ಆದ್ಮೇಲೆ ಅದು ಮಸಾಲೆ ಎಲ್ಲ ಆ್ಯಡ್ ಮಾಡಿ, ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕಾಗುತ್ತೆ, ಸೊ ಟೋಟಲ್ ಮಟನ್‌ಗೆ ಎಷ್ಟು ಬೇಕಾಗುತ್ತೆ ಅಂತ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಸೊ ಇಷ್ಟು ಆ್ಯಡ್ ಮಾಡಿಕೊಂಡು ನಮಗೆ ಕನ್ಸಿಸ್ಟೆನ್ಸಿ ನೋಡ್ಕೋಬೇಕು. ಯಾವ ಕನ್ಸಿಸ್ಟೆನ್ಸಿಯಲ್ಲಿ ನಮಗೆ ಸಾಂಬಾರು ಬೇಕು, ಫುಲ್ ಗ್ರೇವಿ ಥರ ಗಟ್ಟಿಗೆ ಬೇಕೋ ಅಥವಾ ಸಾಂಬಾರು ಥರ ತೆಳುವಾಗಿರಬೇಕೋ ಅದನ್ನು ನೋಡಿಕೊಂಡು ಎಷ್ಟು ಕನ್ಸಿಸ್ಟೆಂಟಿ ಬೇಕೋ ಅಷ್ಟು ವಾಟರ್‌ನ ಆ್ಯಡ್ ಮಾಡಿಕೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿಕೊಂಡು, ಸ್ವಲ್ಪ ಹೊತ್ತು ಅದನ್ನು ಮಸಾಲೆ ಮಟನ್ ಜೊತೆ ಬ್ಲೆಂಡ್ ಆಗೋದಕ್ಕೆ ಬಿಟ್ಟರೆ, ಸೊ ಟೇಸ್ಟಿ ಆದಂತಹ ಮಟನ್ ಸಾಂಬಾರು ರೆಡಿ ಆಗುತ್ತೆ. ಮಟನ್ ಸಾಂಬಾರ್ ಹಾಸನ್ ಸೈಡ್ ಫುಲ್ ಫೇಮಸ್. ಅದು ಕಾಂಬಿನೇಷನ್ ಮುದ್ದೆ ಜೊತೆ ಅಂತೂ ಸಿಕ್ಕಾಪಟ್ಟೆ ಫೇಮಸ್. ಯಾವುದೇ ಬೀಗ್ರೂಟ ಆದರೂ ಕೂಡ ಮಟನ್ ಅಂತೂ ಮಿಸ್ಸೇ ಮಾಡಲ್ಲ. ಸೊ ಮಲ್ನಾಡ್ ಕಡೆ ಸ್ವಲ್ಪ ಮಟನ್ ತಿನ್ನೋದು ಕಮ್ಮಿ. ಅಲ್ಲಿ ಬೇರೆ ಒಂದನ್ನ ತುಂಬ ಇಷ್ಟಪಡ್ತಾರೆ. ಬಟ್ ಹಾಸನ್ ಸೈಡ್, ಮಂಡ್ಯ ಸೈಡ್ ಈ ಕಡೆ ಎಲ್ಲ ಮಟನ್ ಅಂದರೆ ತುಂಬ ಇಷ್ಟಪಡೋರು ಜಾಸ್ತಿನೇ ಇದ್ದಾರೆ. ಸೊ ಬೀಗ್ರೂಟ ಅಂದರೆ ಅಂತೂ ಮಟನ್ ಅಂತೂ ಮಿಸ್ಸೇ ಇಲ್ಲ. ಅದು ಮುದ್ದೆ ಕಾಂಬಿನೇಷನ್ ಅಂತೂ ಡೆಡ್ಲಿ ಆಗಿರುತ್ತೆ. ಸೊ ಸಾಂಬಾರಂತೂ ತುಂಬಾನೇ ಚೆನ್ನಾಗಿ ಬಂದಿತ್ತು. ನಾವು ಕೂಡ ಮುದ್ದೆ ಮಾಡಿದ್ವಿ. ಸೊ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್‌ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.